ಯಡಿಯೂರಪ್ಪನವರ ಕಾರ್ಯವೈಖರಿಯನ್ನ ವಿರೋಧಿಸಿ ಪತ್ರ ಬರೆದ ಭಾನುಪ್ರಕಾಶ್ ನೇತೃತ್ವದ ಅತೃಪ್ತರ ಬಣದ ಸಭೆ ಇಂದು ನಡೆಯಲಿದೆ. ಸ್ವತಃ ರಾಜ್ಯಾಧ್ಯಕ್ಷರೇ ಕರೆದಿರುವಂತಹ ಸಭೆಗೆ ಬರುವ ಭಿನ್ನಮತೀಯರು ಯಾರ್ಯಾರು, ಏನಿದೆ ಬ್ರಿಗೇಡ್ ಮತೀಯರ ತಂತ್ರ, ಇದಕ್ಕೆ ಬಿಎಸ್ವೈ ಪ್ರತಿತಂತ್ರ ಏನು, ಡೀಟೇಲ್ ಆಗಿ ನೋಡೋಣ ಈ ವರದಿಯಲ್ಲಿ. ಬಿಜೆಪಿಯ ಆಂತರಿಕ ಸಂಘರ್ಷ ಉಲ್ಬಣಗೊಳ್ಳುತ್ತಲೇ ಸಾಗಿದೆ. ತುಮಕೂರಿನಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ ನಿವಾಸದಲ್ಲಿ ಸಭೆ ಸೇರಿದ ಈಶ್ವರಪ್ಪ ಬೆಂಬಲಿಗರು ಮುಂದಿನ ಹೋರಾಟದ ಬಗ್ಗೆ ಸಮಾಲೋಚನೆ ನಡೆಸಿದ್ರು. ಈ ಟೈಮಲ್ಲಿ ಮಾತನಾಡಿದ ಈಶ್ವರಪ್ಪ, ಪಕ್ಷದಲ್ಲಿರೋ ಹಿರಿಯರನ್ನ ಯಡಿಯೂರಪ್ಪ ಗೌರವಿಸಬೇಕು ಅಂತ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರಾದ ನಂತರ ಅನೇಕ ಜಿಲ್ಲೆಗಳಲ್ಲಿ 1 ಕೋಟಿ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಮಾಡಿದಂಥ ಅನೇಕ ಪ್ರಮುಖರು ಇವತ್ತು ಮೂಲೆ ಗುಂಪಾಗಿದ್ದಾರೆ. ಆ ಬದಲಾವಣೆಗಳನ್ನು ಮಾಡಬೇಕು ಅನ್ನೋಂಥ ಅಂಶವನ್ನು ಮಾನ್ಯ ರಾಜ್ಯಾಧ್ಯಕ್ಷರಾದ ಯಡಿಯೂರಪ್ಪನವರು ಗಮನಿಸಬೇಕು ಅನ್ನೋಂಥ ಅಂಶವನ್ನು ಕೂಡ ಇವತ್ತು ನಾವು ತೀರ್ಮಾನ ತಗೊಂಡಿದ್ದೇವೆ. ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಭಿನ್ನಮತೀಯರ ಸಭೆ ಕರೆದಿದ್ದಾರೆ. ಈ ಸಭೆಯಲ್ಲಿ ತಮ್ಮ ಅಸಮಾಧಾನ ತೋಡಿಕೊಳ್ಳಲು ಅವಕಾಶ ಕೊಟ್ಟಿದ್ದಾರೆ. ಇದರಲ್ಲಿ ಪರಿಷತ್ ಸದಸ್ಯರಾದ ಭಾನುಪ್ರಕಾಶ್, ನಿರ್ಮಲ್ ಕುಮಾರ್ ಸುರಾನ, ಶಿವಯೋಗಿ ಸ್ವಾಮಿ, ರವೀಂದ್ರನಾಥ್ ಸೇರಿದಂತೆ ಪತ್ರಕ್ಕೆ ಸಹಿ ಮಾಡಿರೋ ಎಲ್ಲರಿಗೂ ಕರೆ ನೀಡಲಾಗಿದೆ. ಬಿಜೆಪಿ ಕಚೇರಿಯಲ್ಲಿ ಏನೊಂದು ಕೆಲವರು ಆರೋಪ ಮಾಡಿದ್ರು ಅಥವಾ ಅವರೆಲ್ಲ ಮಾತುಕತೆ ಆಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ನಾನು ಜವಾಬ್ದಾರಿ ಅವ್ರ ಜೊತೆ ಮಾತನಾಡುವಂಥದ್ದು. ಮಧ್ಯಾಹ್ನ 2:30-3 ಗಂಟೆ ಕರೆದಿದ್ದೇನೆ ಬಿಜೆಪಿ ಕಚೇರಿಯಲ್ಲಿ. ಅವರ ಸಮಸ್ಯೆಗಳೇನು ಅಂತ ಕೇಳಿ ಆ ಸಮಸ್ಯೆನ ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಆದರೆ ನನಗೆ ಆಹ್ವಾನ ಬಂದಿಲ್ಲ, ಹೀಗಾಗಿ ನಾನು ಸಭೆಗೆ ಹೋಗಲ್ಲ ಅಂತ ಈಶ್ವರಪ್ಪ ತುಮಕೂರಿನಲ್ಲಿ ಸಭೆ ಬಳಿಕ ಸ್ಪಷ್ಟಪಡಿಸಿದ್ದಾರೆ. ಅವ್ರಿಗೆ ಮೀಟಿಂಗ್ ಕರೆದಿದ್ದಾರೆ ಅಂತ ನನಗೆ ಪತ್ರಿಕೆಗಳ ಮುಖಾಂತರ ನೋಡಿದ್ದೀನಿ. ನನಗೆ ಅದಕ್ಕೆ ಆಹ್ವಾನವೂ ಇಲ್ಲ, ನಾನು ಅವಶ್ಯಕತೆ ಇಲ್ಲ, ಸಹಿನೂ ಮಾಡಿಲ್ಲ. ನನಗೆ ಹೇಳೋರು ಕೇಳೋರು ಇದ್ದಾರೆ, ಅವ್ರು ಹೆಂಗೆ ಮಾರ್ಗದರ್ಶನ ಮಾಡ್ತಾರೆ ಆ ಪ್ರಕಾರ. ಹಾಗಾದ್ರೆ ಭಿನ್ನರ ಪ್ರಮುಖ ಬೇಡಿಕೆಗಳೇನು ಅಂದ್ರೆ, ಪದಾಧಿಕಾರಿಗಳ ನೇಮಕದಲ್ಲಿ ಆಗಿರೋ ಲೋಪ ಸರಿಪಡಿಸಬೇಕು. ಇದಕ್ಕಾಗಿ ಮರುವಿಮರ್ಶೆ ಅಗತ್ಯ. ಬಿಜೆಪಿಯ ಪ್ರಕಾರ ಕಾರ್ಯನಿರ್ವಹಿಸಲು ಅವಕಾಶ ಕೊಡಬೇಕು. ಅಲ್ಲದೆ ಪಕ್ಷನಿಷ್ಠರಾದ ವೆಂಕಟೇಶ ಮೂರ್ತಿ ಹಾಗೂ ಅಣ್ಣವ ಮ್ಯಾಕೇರ ವಿರುದ್ಧ ಕೈಗೊಂಡಿರೋ ಕ್ರಮ ಹಿಂಪಡೆಯಬೇಕು ಅಂತ ಒತ್ತಾಯಿಸುವ ಸಾಧ್ಯತೆ ಇದೆ. ಇಷ್ಟೆಲ್ಲ ಆದರೂ ಈಶ್ವರಪ್ಪ ಸಭೆಗೆ ಬರಲ್ಲ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಹೀಗಾಗಿ ಪಕ್ಷದ ಗೊಂದಲಗಳಿಗೆ ಪೂರ್ಣ ವಿರಾಮ ಬೀಳುವ ಸಾಧ್ಯತೆ ತುಂಬಾನೇ ಕಡಿಮೆ. ವೀರೇಂದ್ರ ಉಪ್ಪುಂದ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್.